ಇಲ್ಲ ನಾನು ಅಲ್ಲಿಗೊಂದು ಪರ್ಪಲ್ ಹಾಕ್ತೀನಿ, ಇಲ್ಲಿಗೊಂದು ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ, ಇಲ್ಲಿಗೊಂದು ಸ್ಕೈ ಬ್ಲೂ ಹಾಕ್ತೀನಿ, ಆರೆಂಜ್ ಹಾಕ್ತೀನಿ ಅಂತಂದ್ರೆ ಟ್ರೀಟ್ಮೆಂಟು ಪಕ್ಕ ಆಗಲ್ಲ. ಹಾಕಿದಂಗೆ ಆಗುತ್ತೆ ಅಷ್ಟೇನೆ, ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಕಲರ್ ಹಾಕ್ಬೇಕಪ್ಪ ಅಂದ್ರೆ ಪ್ಲೇಸ್ಮೆಂಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಇವಾಗ ಬಿಗಿನಿಂಗ್ ಆಗಿ ನೀವು ಕಲಿತಾ ಇದ್ದೀರಿ ಅಂದ್ರೆ ಮಿನಿಮಮ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಾದ್ರೆ ಟೇಕ್ 15ರಿಂದ 20 ನಿಮಿಷಗಳ ಕಾಲ ಸಮಯ ತಗೊಳುತ್ತೆ. ಮತ್ತೆ ನೀವು ಪರ್ಪಲ್ ಕಲರ್ ಹಾಕಿದ್ಮೇಲೆ ಬರ್ಕೊಳ್ಳಿ ಕೆಳಗಡೆ, ಯಾಕೆ ಪರ್ಪಲ್ ಹಾಕ್ತಾ ಇದ್ದೀನಿ, ಯಾಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಾ ಇದ್ದೀನಿ, ರೀಸನ್ ಏನು, ಅವ್ರಿಗೆ ಅವಾಗ ಸ್ಕಿನ್ ಹೇಗಿತ್ತು, ನಾನು ಈ ಕಲರ್ ಹಾಕಿದ್ಮೇಲೆ ಸ್ಕಿನ್ ಏನಾಯ್ತು, ಎಲ್ಲವನ್ನ ಡೀಟೇಲ್ ಆಗಿ ಬರ್ಕೊಳ್ಳಿ. ಬರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದ್ ವಾರದಲ್ಲಿ ನೆನ್ಪೋಗಿರುತ್ತೆ. ಮತ್ತೆ 4-5 ಜನ ಮತ್ತೆ 40-50 ಜನಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಿರ್ತೀರಲ್ವಾ, ನೆನ್ಪೋಗಿರುತ್ತೆ ಏನಿತ್ತು ಸಿಂಪ್ಟಮ್ಸ್ ಅನ್ನೋದು. ಅದನ್ನ ನೀವು ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಬರ್ಕೋಬೇಕು. ಸಾಧ್ಯ ಆದ್ರೆ ನಿಮ್ಗೆ ಟೆಕ್ನಿಕಲಿ ಇದೀರಿ, ಫೋನಲ್ಲಿ ಎಲ್ಲ ಬರುತ್ತೆ ಅಂದ್ರೆ ಮುಖದಲ್ಲಿ ಏನೋ ತೊಂದರೆ ಬಂದಿರ್ತಾರಲ್ವಾ, ಆ ಮುಖದ ಫೋಟೋ ತಗೊಳ್ಳಿ. ಆಕಾಶ ತತ್ವದಲ್ಲಿ ಏನಿದೆ, ವಾಯು ತತ್ವದಲ್ಲಿ ಏನಿದೆ, ಅಗ್ನಿ ತತ್ವದಲ್ಲಿ ಏನಿದೆ, ಅದನ್ನೆಲ್ಲ ನೀವು ಅನಲೈಸ್ ಮಾಡ್ಲಿಕ್ಕೆ ಫೋಟೋ ಬೇಕಾಗತ್ತೆ. ಅಗ್ನಿ ತತ್ವ ಇತ್ತು, ಮುಖದಲ್ಲಿ ಪಿಂಪಲ್ಸ್ ಆಗಿತ್ತು, ಅಗ್ನಿ ತತ್ವ ಮಂದಾಗಿತ್ತು ಅಂದ್ರೆ ಸ್ಕೈ ಬ್ಲೂ ಕಲರ್ ಹಾಕಿದ್ಮೇಲೆ ಒಂದ್ ವಾರ ಹಾಕಕ್ ಹೇಳ್ತೀರಾ. ಒಂದ್ ವಾರ ಆದ್ಮೇಲೆ ಮತ್ತೆ ಒಂದ್ ಫೋಟೋ ನೋಡ್ತೀರಾ, ಇವತ್ತಿನ ಫೋಟೋ ಮತ್ತೆ ಒಂದ್ ವಾರ ಹಿಂದಿನ ಫೋಟೋ. ಆಫ್ಟರ್ ದ ಸ್ಕೈ ಬ್ಲೂ, ಬಿಫೋರ್ ದ ಸ್ಕೈ ಬ್ಲೂ ಹೇಗಿತ್ತು, ಬ್ರೈಟ್ನೆಸ್ ಕ್ರಿಯೇಟ್ ಆಗಿರುತ್ತೆ. ಅವಾಗ ನಿಮ್ಗೆ ಒಂದು ಬ್ರೈಟ್ನೆಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಹೌದಲ್ವಾ? ಹಾಗಾಗಿ ನೀವು ಏನೇ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಪಕ್ಕಾ ಆಗಿ ಮಾಡ್ಬೇಕು. 15ರಿಂದ 20 ನಿಮಿಷ ಟೈಮ್ ತಗೊಳ್ಳೇಬೇಕು. ಬಿಗಿನಿಂಗ್ ಕಲಿಬೇಕಾದ್ರೆ ಈ ಡಿಟೇಲ್ ಆಗಿ ಸಿಂಪ್ಟಮ್ಸ್ ನೋಡ್ದೇನೆ, ಈ ಸಿಂಪ್ಟಮ್ಸ್ ಕೇಳ್ದೇನೆ ಕಲರ್ ಹಾಕಂಗಿಲ್ಲ. ಹಾಕಿದ್ರಿ ಅಂದ್ರೆ ಕೆಲವೊಂದ್ಸಲ ಲಾಜಿಕ್ ಆಗಿ ವರ್ಕ್ ಆಗ್ಬೋದು, ಅಥವಾ ಮ್ಯಾಜಿಕ್ ಆಗಿ ವರ್ಕ್ ಆಗಿರಬಹುದು. ಈ ಬೆಸ್ಟ್ ಆಗಿ ಈ ವೇ ಅಲ್ಲಿ ನೀವು ಜಸ್ಟ್ 4 ಎಲಿಮೆಂಟ್ ಅಲ್ಲಿ ನಾಳೆ ಪೃಥ್ವಿ ತತ್ವ ಬರುತ್ತೆ. ಪೃಥ್ವಿ ತತ್ವದಲ್ಲಿನೂ ಕೂಡ ಇದೇ ತರ ನೋಡ್ಬೇಕು. ನಾನು 1, 2, 3 ಸಿಂಪ್ಟಮ್ಸ್ ಅನ್ನ ಹೇಳ್ಬೋದು ಅಷ್ಟೇನೆ, ಡಿಸೀಸ್ ಅನ್ನ ಹೇಳ್ಬೋದು. ನೆಕ್ಸ್ಟ್ ಒಬ್ಬ ER ಬ್ಲಾಕೇಜ್ ಬರ್ತಾನೆ, ಮೌತ್ ಅಲ್ಲಿ ತೊಂದರೆ ಹೇಳ್ತಾನೆ, ಮುಖದಲ್ಲಿ ಹೇಳ್ತಾನೆ, ಗಂಟ್ಲಲ್ಲಿ ಹೇಳ್ತಾನೆ, ಸ್ಟಮಕ್ ಅಲ್ಲಿ ಹೇಳ್ತಾನೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೇಳ್ತಾನೆ, ಲಾರ್ಜ್ ಇಂಟೆಸ್ಟೈನ್ ಹೇಳ್ತಾನೆ, PCOD ಹೇಳ್ತಾನೆ. ಏನೇ ಹೇಳಿ ಕಲರ್ ಅಂತ ಬಂದಾಗ ಫಿಕ್ಸ್ಡ್ ಪ್ರೋಟೋಕಾಲ್ ಇಲ್ಲ. ಎಲ್ಲವೂ ಕೂಡ ನಾವು ಇಲ್ಲಿ ಡಿಸೀಸ್ ಅನ್ನ ವಾಸಿ ಮಾಡ್ತಾ ಇಲ್ಲ, ಪಂಚಭೂತಗಳನ್ನ ಸಮತೋಲನ ಮಾಡ್ತಾ ಇದೀವಿ. ಒಂದು ಡಿಸೀಸ್ ಬಂದಿದೆ ಅಂತಂದ್ರೆ ಅಲ್ಲಿ ನಾವು 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ ಬಂದಿದೆ ಅಂತ ಹೇಳ್ಬಿಟ್ಟು, ಒಂದು XYZ ಒಂದು ಡಿಸೀಸ್ ಬಂದಿದೆ ಅಂದ್ರೆ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ. 10 ಎಲಿಮೆಂಟ್ ಅಲ್ಲಿ 10ರಲ್ಲಿ 10 ಆಗಿರ್ಬೋದು, 10ರಲ್ಲಿ 9 ಆಗಿರ್ಬೋದು, 10ರಲ್ಲಿ 8 ಆಗಿರ್ಬೋದು, 10ರಲ್ಲಿ 3 ಆಗಿರ್ಬೋದು, 2 ಆಗಿರ್ಬೋದು, 1 ಆಗಿರ್ಬೋದು, ಹೌದಲ್ವಾ? ಎಷ್ಟು ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು 10 ಎಲಿಮೆಂಟ್ ಕಲ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ 4 ಎಲಿಮೆಂಟ್ ಕಲ್ತ್ರೆ ಅಲ್ವಾ, ಜಲ ತತ್ವ ಕಲ್ತ್ರಿ. ಇಷ್ಟು ದಿನ ನೀವು ಆಕಾಶ, ವಾಯು, ಅಗ್ನಿ ಅಷ್ಟೇ ನೋಡ್ತಿದ್ರೆ, ಇವತ್ತು ನೀವು ನಾಳೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಜಲತತ್ವ ದೃಷ್ಟಿಕೋನದಿಂದ ನೋಡ್ಕೊಂತ ಬನ್ನಿ, ಕಲಿತೀರಾ, ಅದಲ್ವಾ? ಹಾಗಾಗಿ ಪ್ರತಿಯೊಂದು ಎಲಿಮೆಂಟ್ ಅನ್ನ ಪ್ರಾಕ್ಟಿಕಲ್ ಮಾಡಿ. ತತ್ವ ಮೀನ್ಸ್ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿರುತ್ತೆ. ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಅಪ್ಲೈ ಸ್ಕೈ ಬ್ಲೂ ಕಲರ್. ಇಲ್ಲ ನನ್ನ ಹತ್ರ ಅರ್ತ್ ಎಲಿಮೆಂಟ್ ಸಫಿಶಿಯಂಟ್ ಇದೆ, ಅರ್ಥದ ಏನು ತೊಂದರೆ ಇಲ್ಲ ಅಂದ್ರೆ ಯು ಕ್ಯಾನ್ ಅಪ್ಲೈ ಯೆಲ್ಲೋ ಕಲರ್ ಆಲ್ಸೋ. ಯೆಲ್ಲೋ ಕಲರ್ ಅಪ್ಲೈ ಮಾಡ್ಬೋದು. ಆದ್ರೆ ನೀವು ಎಲ್ಲೇ ಯೆಲ್ಲೋ ಕಲರ್ ಅಪ್ಲೈ ಮಾಡ್ಬೇಕಂದ್ರೆ ಒಂದು ನೋಟಿಫೈ ಮಾಡಿ, ಏನಪ್ಪಾ ಅಂತಂದ್ರೆ ರಿಜಿಡಿಟಿ ಇರಬಾರ್ದು, ಹೋಲ್ಡಿಂಗ್ ಇರಬಾರ್ದು. ಆಲ್ರೆಡಿ ಮೇಲೆ ಎತ್ಲಿಕ್ಕೆ ಆಗಲ್ಲ, ಎಲ್ಲೋ ಹಾಕ್ತೀನಿ ಅಂದ್ರೆ ಏನಾಗುತ್ತೆ, ಹೀಟ್ ಇನ್ಕ್ರೀಸ್ ಆಗ್ಬೋದು, ಆದ್ರೆ ಅರ್ತ್ ಎಲಿಮೆಂಟ್ ಅಲ್ವಾ, ಇನ್ನು ತೊಂದರೆ ಬರ್ಬೋದು. ಅಂತ ಸಂದರ್ಭದಲ್ಲಿ ಯೆಲ್ಲೋ ಕಲರ್ ಅನ್ನ ಅವಾಯ್ಡ್ ಮಾಡಿ ಬೆಸ್ಟ್ ಆಗಿ. ಕಳೆದ ಬೇರೆ ಬೇರೆ ಸಿಂಪ್ಟಮ್ಸ್ ಹಾಕ್ಬೋದು. ಇದು ಜಲತತ್ವ ಸಿಂಪ್ಟಮ್ಸ್. ಜಲತತ್ವದಲ್ಲಿ ವಾಯ್ಸ್ ಹೇಗಿರುತ್ತೆ ಅಂದ್ರೆ ನಾನೇ ಒಂದು ಎಕ್ಸಾಂಪಲ್, ಹೌದಲ್ವಾ? ಕೋಲ್ಡ್ನೆಸ್ ಇನ್ಕ್ರೀಸ್ ಆದಾಗ ದನಿ ಸ್ಲೋ ಇರುತ್ತೆ, ದನಿ ಸ್ಲೋ ಆಗಿರುತ್ತೆ, ಡಲ್ ಸ್ಕಿನ್ ಇರುತ್ತೆ. ಸಿಂಪ್ಟಮ್ಸ್ ಅನ್ನ ಅಷ್ಟು ಅನಲೈಸ್ ಮಾಡಲ್ಲ, ಅವ್ರ ಸಿಂಪ್ಟಮ್ಸ್ ಅನ್ನ ಅವರೇ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ಕೋಲ್ಡ್, ಇಲ್ಲ ಸಿಂಪ್ಟಮ್ಸ್ ಎಲ್ಲ ಡಿಟೇಲ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಹೀಟ್. ಕೈ ಮುಟ್ ನೋಡಿ ತಣ್ಣಗಿದೆ, ಕೋಲ್ಡ್ ಇದೆ ಅನಿಸಿದ್ರೆ ಕೋಲ್ಡ್ ಅನ್ನ ಕಮ್ಮಿ ಮಾಡಿ, ಹೀಟ್ ಇದೆ ಅಂತ ಅನಿಸಿದ್ರೆ ಹೀಟ್ ಟ್ರೀಟ್ಮೆಂಟ್ ಮಾಡಿ, ಸರಿನಾ? ಇದು ಹೀಟು ಕೋಲ್ಡ್ ಬ್ಯಾಲೆನ್ಸ್. ನಾಳೆ ಇನ್ನು ಕೋಲ್ಡ್ನೆಸ್ ಮುಗುದಿಲ್ಲ, ಇನ್ನು ಹೋಗ್ತಾ ಹೋಗುತ್ತೆ. ನಾಳೆ ಕೋಲ್ಡ್ನೆಸ್ ಮತ್ತೆ ಪೃಥ್ವಿ ತತ್ವವನ್ನ ಅಧ್ಯಯನ ಮಾಡೋಣಂತೆ. ಕೋಲ್ಡ್ನೆಸ್ ಇಂದ ಪೃಥ್ವಿ ತತ್ವದಲ್ಲಿ ಆಗುವ ಬದಲಾವಣೆಗಳೇನು, ಹೌದಲ್ವಾ? ಕೋಲ್ಡ್ ಕಮ್ಮಿ ಆದಾಗ ಪೃಥ್ವಿಯಲ್ಲಿ ಏನಾಗುತ್ತೆ, ಕೋಲ್ಡ್ ಜಾಸ್ತಿ ಆದಾಗ ಪೃಥ್ವಿಯಲ್ಲಿ ಏನಾಗುತ್ತೆ. ನಾಳೆ ಆಕಾಶ, ವಾಯು, ಅಗ್ನಿ, ಪೃಥ್ವಿ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋಣ.
ಬಿಫೋರ್ ದಟ್ ಒಂದ್ಸಲ 2 ಸಲ ರೆಕಾರ್ಡಿಂಗ್ ಅನ್ನ ನೋಡಿ 11:30 ಕ್ಲಾಸಿಗೆ ಜಾಯಿನ್ ಆಗಿಲ್ಲ ಅನ್ನೋರು ಡೇ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಮಾಡಿದೀವಿ, ನೋಡ್ಕೊಂಡು ಬನ್ನಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸರಿನಾ? ಆದಷ್ಟು ರೆಕಾರ್ಡಿಂಗ್ ಅನ್ನ ಜಾಸ್ತಿ 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 ನೋಡಿ, ಬೆಸ್ಟ್ ಆಗಿ ಗೊತ್ತಾಗ್ತಾ ಬರುತ್ತೆ. ಓಕೆ, ಮತ್ತೆ ನಾಳೆ 7:30ಕ್ಕೆ ಭೇಟಿ ಆಗೋಣ ಪೃಥ್ವಿ ತತ್ವಕ್ಕೆ. ಥ್ಯಾಂಕ್ ಯು.